ನಾವು ಇಂದು ಕೇಳ್ತಿರೋ ಕತೆ ಒಂದು ರ್ಯಾಂಡಮ್ ಫೋಟೋಶೂಟಲ್ಲಿ ಆರಂಭವಾಗೋದು. ಆದರೆ ಅದು ಮುಗಿಯುವಾಗ ಒಬ್ಬರ ಜೀವ ಹೋಗುತ್ತೆ. ಆ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕ್ಲಿಕ್ ಆಗಿದ್ದರೂ ಅದರೊಳಗೆ ಕ್ಯಾಪ್ಚರ್ ಆಗಿದ್ದದ್ದು ಒಬ್ಬ ಮನುಷ್ಯನ ಮುಖ ಮಾತ್ರ ಅಲ್ಲ, ಅದರಲ್ಲಿ ಯಾರದೋ ಕಣ್ಣುಗಳು ಇರ್ತವೆ. ನಮ್ಮ ಕತೆ ಆರಂಭವಾಗೋದು ಬೆಂಗಳೂರಿನೊಳಗೆ ಒಂದು ಸ್ಟುಡಿಯೋದಲ್ಲಿ. ಆ ಸ್ಟುಡಿಯೋವನ್ನು ಅನಿರುದ್ಧ್ ನೋಡ್ಕೊಳ್ತಿರ್ತಾರೆ. ಅವನಿಗೆ ಫೋಟೋಗ್ರಫಿ ಕ್ರೇಜ್ ಇರುತ್ತೆ. ಇನ್ಸ್ಟಾಗ್ರಾಮ್ ರೀಲ್ಸ್, ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾಡ್ತಾ ಫೇಮಸ್ ಆಗಿರೋ ಹುಡುಗ. ಒಂದು ದಿನ ಅವನಿಗೆ ಒಂದು ಆ್ಯಂಟಿಕ್ಯೂ ಕ್ಯಾಮ್ರಾ ಸಿಗುತ್ತೆ. ಹಳೆಯ ರೋಲ್ ಫಿಲ್ಮ್ ಕ್ಯಾಮ್ರಾ. ಮಾರುಕಟ್ಟೆಯಲ್ಲಿ ಯಾರೂ ಬಳಸೋದಿಲ್ಲ. ಅದರ ಸೆಲ್ಲರ್ ಹೇಳ್ತಾನೆ, ಈ ಕ್ಯಾಮ್ರಾ ತೆಗೆದುಕೊಂಡ್ರೂ ಬೇಗ ಫೋಟೋ ತೆಗೆಯೋದು ಬೇಡ, ರಾತ್ರಿ ಸಮಯದಲ್ಲಿ ಮಾತ್ರ ಯೂಸ್ ಮಾಡು ಅಂತ ಹೇಳ್ತಾನೆ. ಅನಿರುದ್ಧ್ ನಗ್ತಾನೆ. ಅಯ್ಯೋ, ಇಷ್ಟು ಡ್ರಾಮಾ ಬೇಡ, ನಾನು ಆರ್ಟಿಸ್ಟ್ ಅಂತಾನೆ. ಅನಿರುದ್ಧ್ ರಾತ್ರಿ 11 ಗಂಟೆಗೆ ತನ್ನ ಸ್ನೇಹಿತ ದೀಪಕ್ನ ಜೊತೆ ಸ್ಟುಡಿಯೋದಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಬ್ಯಾಕ್ಗ್ರೌಂಡ್ ಸಿಂಪಲ್, ಕಪ್ಪು ಕರ್ಟನ್, ಒಂದು ಸಿಂಗಲ್ ಲೈಟ್ ಮತ್ತು ಈ ಹಳೆಯ ಕ್ಯಾಮ್ರಾ. ಈ ಮೂವರು ಕ್ಲಿಕ್ಗಳಾದ ಮೇಲೆ ದೀಪಕ್ ಹೇಳ್ತಾನೆ, ಬ್ರೋ, ನಿನ್ನ ಕ್ಯಾಮ್ರಾ ಕ್ಲಿಕ್ ಆದಾಗ ಒಂದು ಕ್ಷಣ ರೂಮು ತಂಪಾಗಿತ್ತು ಅಂತ. ಅನಿರುದ್ಧ್ ಇಗ್ನೋರ್ ಮಾಡ್ತಾನೆ, ಲೈಟಿಂಗ್ ಟ್ರಿಕ್ ಅಂದುಕೊಳ್ತಾನೆ. ಅವನು ಫೋಟೋ ಡೆವಲಪ್ ಮಾಡೋದಕ್ಕೆ ನೆಕ್ಸ್ಟ್ ಡೇ ಹೋಗ್ತಾನೆ. ಮೊದಲ 2 ಫೋಟೋ ನಾರ್ಮಲ್, ಆದರೆ 3ನೇ ಫೋಟೋ ಅಲ್ಲಿ ದೀಪಕ್ ಮುಖದ ಹಿಂದೆ ಒಂದು ಬ್ಲರ್ ಆಗಿ ನಿಂತಿರುವ ಶ್ಯಾಡೋ ಫಿಗರ್ ಮತ್ತು ಅದರಲ್ಲಿ ಕಣ್ಣುಗಳು ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತಿರ್ತದೆ. ಅವನು ಜೂಮ್ ಮಾಡ್ತಾನೆ. ಶ್ಯಾಡೋ ಫಿಗರ್ ಮುಖದಲ್ಲೇನೂ ಇಲ್ಲ, ಆದರೆ ಕಣ್ಣುಗಳು ಅದು ಕ್ಯಾಮರಾ ನೋಡ್ತಾ ಇರ್ತದೆ. ದೀಪಕ್ಗೆ ತೋರಿಸ್ತಾನೆ. ದೀಪಕ್ ನಗ್ತಾನೆ. ಅಯ್ಯೋ, ಡಸ್ಟ್ ಪರ್ಟಿಕಲ್ ಬ್ರೋ ಅಂತ ಹೇಳ್ತಾನೆ. ಆದರೆ ರಾತ್ರಿ ದೀಪಕ್ ಕಾಲ್ ಮಾಡ್ತಾನೆ. ನಾನು ಮನೆಗೆ ಬಂದ ಮೇಲೆ ಯಾರೋ ನನ್ನ ರೂಮಿನಲ್ಲಿ ನಡೆಯೋ ಸೌಂಡ್ ಬರ್ತಾ ಇದೆ, ಆದರೆ ಯಾರೂ ಇಲ್ಲ, ನಿನ್ನ ಫೋಟೋ ಡಿಲೀಟ್ ಮಾಡು ಅಂತ ದೀಪಕ್ ಹೇಳ್ತಾನೆ. ಆಗ ಅನಿರುದ್ಧ್, ಡಿಲೀಟ್ ಮಾಡಿದರೆ ಪ್ರೂಫ್ ಹೋಗುತ್ತೆ, ನಾನು ರಿಸರ್ಚ್ ಮಾಡ್ತೀನಿ ಅಂತಾನೆ. ಅನಿರುದ್ಧ್ ಇಂಟರ್ನೆಟ್ನಲ್ಲಿ ಹಳೆಯ ಕ್ಯಾಮರಾ ಬಗ್ಗೆ ರಿಸರ್ಚ್ ಮಾಡ್ತಾನೆ. ಒಂದು ಬ್ಲಾಗ್ ಸಿಗುತ್ತೆ. 1953ರಲ್ಲಿ ಈ ಕ್ಯಾಮ್ರಾ ಒಬ್ಬ ಫೋಟೋಗ್ರಾಫರ್ನದ್ದು. ಅವನು ಹೇಳಿದ್ದು, ಕ್ಯಾಮ್ರಾ ಬೆಳಕನ್ನು ಮಾತ್ರ ಕ್ಯಾಪ್ಚರ್ ಮಾಡಲ್ಲ, ಆತ್ಮಗಳನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ ಅಂತ ಬರೆದಿರುತ್ತೆ. ಅವನಿಂದ ಫೋಟೋ ತೆಗೆದುಕೊಂಡ ಕೆಲವರು 7 ದಿನದಲ್ಲಿ ಸತ್ತಿದ್ದಾರೆ ಎಂಬ ರೆಕಾರ್ಡ್ ಕೂಡ ಇರುತ್ತೆ. ಕ್ಯಾಮ್ರಾ ಈಗಾಗಲೇ ಕರ್ಸ್ಡ್ ಆಬ್ಜೆಕ್ಟ್ ಲಿಸ್ಟ್ನಲ್ಲಿ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅನಿರುದ್ಧ್ ರಿಸರ್ಚ್ ಮಾಡ್ತಿರುವಾಗ ದೀಪಕ್ ವೈಲ್ಡ್ ಆಗ್ತಾನೆ. ಅವನು ಬ್ಲ್ಯಾಕ್ ಶರ್ಟ್, ಸೇಮ್ ಬ್ಲ್ಯಾಕ್ ಶೇಡ್ಸ್ ಆಗ್ತಾ ಒಂದೇ ಕೇಸ್ನಲ್ಲಿ ಕ್ಯಾಮ್ರಾ ಕಡೆ ನೋಡ್ತಾ ಕುಳಿತುಕೊಳ್ಳಿರ್ತಾನೆ. ರಾತ್ರಿ 3 ಗಂಟೆಗೆ ಅವನು ವಾಯ್ಸ್ ನೋಟ್ ಕಳಿಸ್ತಾನೆ. ಅವಳು ಕರಿತಿದ್ದಾಳೆ, ನಾನೇ ಹೋಗ್ತಿದ್ದೀನಿ ಅಂತ ಹೇಳಕ್ಕೆ ಕಳಿಸಿರ್ತಾನೆ. ನೆಕ್ಸ್ಟ್ ಡೇ ದೀಪಕ್ ಫೋನ್ ಸ್ವಿಚ್ ಆಫ್. ಮನೆಗೆ ಹೋದರೆ ಪೊಲೀಸ್ ಆ್ಯಂಬುಲೆನ್ಸ್ ಆಲ್ರೆಡಿ ಇದೆ. ದೀಪಕ್ ಬಾಲ್ಕನಿಯಿಂದ ಕೆಳಗೆ ಬಿದ್ದು ಸತ್ತಿರ್ತಾನೆ. ಪೊಲೀಸ್ ಕೇಸ್ ಕ್ಲೋಸ್ ಆಗುತ್ತೆ, ಸೂಸೈಡ್ ಅಂತ. ಆದರೆ ಅನಿರುದ್ಧ್ ಲ್ಯಾಪ್ಟಾಪ್ ಓಪನ್ ಮಾಡಿದರೆ ದೀಪಕ್ ಫೋಟೋ ಶ್ಯಾಡೋ ಫಿಗರ್ ಈಗ ಮುಂದೆ ಬಂದಿದೆ. ಹಿಂದೆ ಬ್ಲರ್ ಇದ್ದ ಕಣ್ಣುಗಳು ಈಗ ಪರ್ಫೆಕ್ಟ್ ಹ್ಯೂಮನ್ ಐಸ್ ಆಗಿವೆ. ಮತ್ತೊಂದು ಶಾಕ್, ಆ ಕಣ್ಣುಗಳು ಅನಿರುದ್ಧನ ಕಣ್ಣುಗಳಂತಿವೆ. ಅನಿರುದ್ಧ ರಾತ್ರಿ ಸ್ಲೀಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಡ್ರೀಮ್ಸ್ ಸೇಮ್ ಬರ್ತಿದೆ. ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್, ಒಂದು ಶ್ಯಾಡೋ ಫಿಗರ್ ಸ್ಲೋ ಆಗಿ ಹತ್ತಿರ ಬರೋದು, ಅಂತಿಮವಾಗಿ ಅದು ಕ್ಯಾಮ್ರಾ ಕ್ಲಿಕ್ ಮಾಡೋದು. ಅವನು ಎದ್ದಾಗ ರೂಮ್ನಲ್ಲಿ ಸೇಮ್ ಕ್ಲಿಕ್ ಸೌಂಡ್. ಕ್ಯಾಮ್ರಾ ಟೇಬಲ್ ಮೇಲೆ ಇದೆ, ಆದರೆ ಯಾರೂ ಟಚ್ ಮಾಡಿಲ್ಲ. ಅನಿರುದ್ಧ್ ಕ್ಯಾಮ್ರಾ ಡಿಸ್ಪೋಸ್ ಮಾಡೋಕ್ಕೆ ಪ್ರಯತ್ನಿಸ್ತಾನೆ. ಕಬ್ಬಿಣದ ಬಾಕ್ಸ್ನಲ್ಲಿ ಹಾಕಿ ನದಿಯ ತೀರಕ್ಕೆ ಬಿಡ್ತಾನೆ. ಮನೆಗೆ ಬಂದು ರಿಲೀಫ್ ಫೀಲ್ ಮಾಡ್ತಾನೆ. ಆದರೆ ಲ್ಯಾಪ್ಟಾಪ್ ಓಪನ್ ಮಾಡಿದರೆ ಹೊಸ ಫೋಟೋ. ಅವನ ನದಿಯ ತೀರದಲ್ಲಿ ಕ್ಯಾಮ್ರಾ ಬಿಡ್ತಿರುವ ಸೀನ್ ಆಲ್ರೆಡಿ ಕ್ಯಾಪ್ಚರ್ ಆಗಿದೆ. ಯಾರೂ ಫೋಟೋ ಕ್ಲಿಕ್ ಮಾಡೋರಿಲ್ಲ. ಅವನಿಗೆ ಬ್ಲಾಗರ್ ಆರ್ಟಿಕಲ್ ನೆನಪಾಗುತ್ತೆ. ಫೋಟೋ ಕ್ಯಾಪ್ಚರ್ ಆದಮೇಲೆ 7 ದಿನಗಳಲ್ಲಿ ಅವರು ಸಾಯುತ್ತಾರೆ ಅಂತ ಇದ್ದದ್ದು. ಅವನಿಗೀಗ ಎಕ್ಸಾಕ್ಟ್ಲಿ 7ನೇ ದಿನ.
ಬೆಳಿಗ್ಗೆ ಮಿರರ್ ನೋಡ್ತಾನೆ, ತನ್ನ ಕಣ್ಣುಗಳಲ್ಲೇ ಶ್ಯಾಡೋ ರಿಫ್ಲೆಕ್ಷನ್. ರಾತ್ರಿ 11:59 ಲಾಸ್ಟ್ ಇನ್ಸ್ಟಾ ಸ್ಟೋರಿ ಹಾಕ್ತಾನೆ. ಇಫ್ ಐ ಡಿಸಫಿಯರ್ ಇಟ್ಸ್ ಇನ್ ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹಾಕಿರ್ತಾನೆ. ನೆಕ್ಸ್ಟ್ ಡೇ ನ್ಯೂಸ್, ಲೋಕಲ್ ಫೋಟೋಗ್ರಾಫರ್ ಮಿಸ್ಸಿಂಗ್ ಫ್ರಮ್ ಬೆಂಗಳೂರು ಅಂತ ಇರುತ್ತದೆ. ಅವನು ಕೊನೆಯದಾಗಿ ಇದ್ದದ್ದು ಸ್ಟುಡಿಯೋದಲ್ಲಿ. ಪೊಲೀಸ್ ಸ್ಟುಡಿಯೋಗೆ ಬಂದಾಗ ವಾಲ್ ಮೇಲೆ ಒಂದು ದೊಡ್ಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೇಷನ್ ಅನಿರುದ್ಧ ಫೋಟೋ ಆಗಿರುತ್ತದೆ. ಕಣ್ಣುಗಳು ಶ್ಯಾಡೋ ಫಿಗರ್ ಆಗಿ ಕ್ಯಾಮ್ರಾ ಟ್ರಿಪೋಡ್ ಮೇಲೆ ಇದೆ. ಹೊಸ ರೋಲ್ ಫಿಲಮ್ ರೆಡಿ. ಇಂದು ಆ ಕ್ಯಾಮ್ರಾ ಯಾರ ಬಳಿ ಇದೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕೆಲವರು ಫೋಟೋ ಕಲೆಕ್ಟರಲ್ಲಿ ಅದು ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದನ್ನು ಪೊಲೀಸ್ ಎವಿಡೆನ್ಸ್ ಲಾಕರಲ್ಲಿ ಇಟ್ಟಿಕೊಂಡಿದ್ದಾರೆ ಅಂತ ಹೇಳ್ತಾರೆ.